ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ನಮ್ಮ ಮಕ್ಕಳು ಮತ್ತು ನಾವು ಮನೋವೈಜ್ಞಾನಿಕ ಲೇಖನಗಳು ಈ ಪುಸ್ತಕದಿಂದ ಸಚ್ಚಾರಿತ್ರಕ್ಕಾಗಿ ಶಿಕ್ಷಣ ಈ ಬಗ್ಗೆ ತಿಳ್ಕೊಳ್ಳೋಣ. ವಾಸ್ತವವಾಗಿ ಹೇಳುವುದಾದರೆ ಮಗು ತಾಯಿಯ ಗರ್ಭದಿಂದ ಹೊರಬಂದ ತಕ್ಷಣವೇ ಕಲಿಯಲು ಆರಂಭಿಸುತ್ತದೆ. ಇದನ್ನ ನಾವು ಇನ್ನ ಮುಂದೆ ಹೋಗಿ ಹೇಳೋದಾದ್ರೆ ಮಗು ಗರ್ಭದಲ್ಲಿರುವಾಗ್ಲಿಂದನೇ ಕಲಿಕೆ ಶುರು ಆಗಿರುತ್ತೆ. ಇದಕ್ಕೆ ನಮ್ಮ ಹಿಂದಿನ ತಲೆಮಾರಿನ ಜ್ಞಾನನು ಪೂರಕವಾಗಿದೆ. ಸಾಕಷ್ಟು ಎವಿಡೆನ್ಸ್ ಅಲ್ಲೂ ನೋಡಿದೀವಿ. ಈಗ ಭಕ್ತ ಪ್ರಹ್ಲಾದ ಅವ್ರು ಇರ್ಬೋದು, ಅಭಿಮನ್ಯು ಕತೆ, ಇದನ್ನ ನೋಡಿದಾಗ ಮಗು ಗರ್ಭದಲ್ಲಿ ಇದ್ದಾಗ್ಲಿಂದನೇ ಆ ಶಿಕ್ಷಣನ, ಆ ಅರಿವನ್ನ ಗಳಿಸ್ಕೊಳ್ತಾ ಬರುತ್ತೆ. ಇದಕ್ಕೆ ಸಾಕಷ್ಟು ಪುರಾವೆಗಳು ಇದಾವೆ. ಮಗು ತನ್ನ ಬೆಳವಣಿಗೆಗೆ ಅನುಗುಣವಾಗಿ ತನ್ನ ತಂದೆ ತಾಯಿಗಳಿಂದ, ಸುತ್ತಲಿನ ಪರಿಸರದಿಂದ ಕಲಿಯುತ್ತದೆ. ಮನೆಯಲ್ಲಿ ತಂದೆ ತಾಯಿಗಳ ಸಾನ್ನಿಧ್ಯದಿಂದ ದೂರವಾಗುತ್ತಲೇ ಬಾಹ್ಯ ಪ್ರಪಂಚದಲ್ಲಿ ಮಗುವು ಕಲಿಯಲು ಇನ್ನೂ ಹೆಚ್ಚಿನ ವ್ಯಾಪಕವಾದ ಶಿಕ್ಷಣ ಕ್ಷೇತ್ರವನ್ನು ಕಂಡುಕೊಳ್ಳುತ್ತದೆ. ಅಂತಹ ಸನ್ನಿವೇಶ ನಿಜಕ್ಕೂ ಎಳೆಯ ಮಕ್ಕಳ ಮೇಲೆ ಅಮೋಘವಾದ ಪರಿಣಾಮ ಬೀರುತ್ತದೆ. ಮಗು ತನ್ನ ಗೆಳೆಯರೊಂದಿಗೆ ಉತ್ತಮ ಸಹವಾಸದಿಂದಲೇ ಇಲ್ಲವೇ ಕಹಿ ಅನುಭವಗಳಿಂದಾಗಿ ಪ್ರಭಾವಕ್ಕೊಳಗಾಗದೇ ಇರಲು ಸಾಧ್ಯವಿಲ್ಲ. ಸೊ ಈ ಹಿಂದೆನೂ ನಾವು ತಿಳ್ಕೊಂಡಿದೀವಿ, ಮಗು ಮನಸ್ಸು ಖಾಲಿ ಪ್ಲೇಟ್ ಇದ್ದಂಗೆ, ಖಾಲಿ ಸ್ಲೇಟ್ ಇದ್ದಂಗೆ. ಸೊ ಅದ್ರಲ್ಲಿ ನಾವ್ ಏನ್ ಬರಿತೀವಲ್ಲ ಅದನ್ನ ಅದು ಮೂಡಿಸ್ಕೊಳ್ತಾ ಹೋಗುತ್ತೆ. ಅದಕ್ಕೆ ಏನ್ ಫೀಡ್ ಮಾಡ್ಬೇಕು ಮಾಡಬಾರ್ದು ಆ ಅರಿವು ಅದು ಜೊತೆಲಿರೋರ್ಗೆ ಇರ್ಬೇಕು. ಅಂದ್ರೆ ಹಿರಿಯರಾದವ್ರಿಗೆ, ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಇದ್ರ ಅರಿವು ಇರಬೇಕು. ಈ ಎಲ್ಲಾ ಅನುಭವಗಳು ಮಗುವನ್ನು ತನ್ನ ಸುತ್ತಲಿನ ವಾತಾವರಣದ ಯಾವುದೇ ಸಮಸ್ಯೆ ಬಗೆಗಾಗಲಿ ಆಲೋಚಿಸುವಂತೆ ಮಾಡುವುದಲ್ಲದೆ ಯಾವುದೇ ವಿಷಯವನ್ನು ವಿಶ್ಲೇಷಣೆ ಮಾಡಿ ನೋಡಬೇಕೆನ್ನುವ ತೀಕ್ಷ್ಣಮತಿಯನ್ನಾಗಿಯೂ ಮಾಡುತ್ತದೆ. ನಿಜಕ್ಕೂ ಶಿಕ್ಷಣ ವಿದ್ಯಾರ್ಥಿಯಾದವನನ್ನು ಉನ್ನತ ಮಟ್ಟದ ಜೀವನ ನಡೆಸಲಿಕ್ಕೆ ಸಹಾಯ ಮಾಡುವುದಲ್ಲದೆ ಅವನನ್ನು ತನ್ನ ಕಾಲ ಮೇಲೆ ತಾನೇ ನಿಲ್ಲುವಂತೆ ಮಾಡಬೇಕು. ಈ ದಿಸೆಯಲ್ಲಿ ಕಾರ್ಯಪ್ರವೃತ್ತನಾಗಿ ಗುರಿ ಮುಟ್ಟುವಂತೆ ಮಾಡುವುದೇ ಶಿಕ್ಷಕರಾದವರ ಆದ್ಯ ಕರ್ತವ್ಯವಾಗಿರುತ್ತದೆ. ಇಂತಹ ಶಿಕ್ಷಣ ಮಾತ್ರವೇ ಸ್ವತಂತ್ರ ಜೀವನ ನಡೆಸುವ ಶಕ್ತಿಯನ್ನು ವಿದ್ಯಾರ್ಥಿಗಳಿಗೆ ಕೊಡುತ್ತದೆ. ಈ ತೆರನಾದ ಶಿಕ್ಷಣವೇ ಪ್ರಸ್ತಕ ಪರಿಸ್ಥಿತಿಯಲ್ಲಿ ನಮಗೆ ಅವಶ್ಯವಾಗಿ ಬೇಕಾಗಿರುವುದು. ಇವೆಲ್ಲಕ್ಕೂ ಮಿಗಿಲಾಗಿ ವಿದ್ಯಾರ್ಥಿ ಶಿಕ್ಷಕರ ನಡುವಣ ಸೌಹಾರ್ದಯುತವಾದ ಸಂಪರ್ಕವೇ ಇಂತಹ ಉದ್ದೇಶದ ಪೂರೈಕೆಗೆ ಪೋಷಕ. ವಿದ್ಯಾರ್ಥಿಗಳ ಸಚ್ಚಾರಿತ್ರ್ಯದ ಬೆಳವಣಿಗೆಗೆ ಆದ್ಯತೆ ನೀಡಿ ತರುವಾಯ ಇನ್ಯಾವುದೇ ರೀತಿಯ ಪ್ರಗತಿಯ ಸಲುವಾಗಿ ಶ್ರಮಿಸುವ ಶಿಕ್ಷಕರಿದ್ದರೆ ಆಗ ನಿಜಕ್ಕೂ ವಿದ್ಯಾರ್ಥಿಗಳಲ್ಲಿನ ತೊಂದರೆಯನ್ನು ನಿವಾರಿಸಲು ಸಾಧ್ಯವಾಗುತ್ತದೆ ಎನ್ನಬಹುದು. ಸೊ ಇಲ್ಲಿ ಶಿಕ್ಷಕರ ರೋಲ್ ಏನು, ಅವ್ರ ಇಂಪಾರ್ಟೆಂಟ್ ಏನು, ಮಗು ಮೇಲೆ ಅವರು ಯಾವ ರೀತಿ ಪರಿಣಾಮ ಬೀರ್ತಾರೆ ಈ ಬಗ್ಗೆ ಲೇಖಕರು ಹೇಳಿದ್ದಾರೆ. ನಮ್ಮ ಕಾಲದವರೆಗೂ ನಮ್ಗೆ ತುಂಬಾ ಒಳ್ಳೆ ಮೆಂಟರ್ಸ್ ಸಿಕ್ಕಿದ್ರು. ಜಸ್ಟ್ ಅಕಾಡೆಮಿಕ್ಸ್ ಮಾತ್ರ ಸಪೋರ್ಟ್ ಮಾಡೋದಲ್ಲ, ನಮ್ಮ ಓವರ್ ಆಲ್ ವೆಲ್ ಬೀಯಿಂಗ್ಗೆ ಯಾವಾಗ್ಲೂ ಯಾವ ಕ್ಷಣದಲ್ಲೂ ಶಾಲೆಯಿಂದ ಹೊರಗೂ ಅವರು ಪೂರಕವಾಗಿ ಅದಕ್ಕೋಸ್ಕರ ಶ್ರಮಿಸ್ತಾ ಬಂದಿದ್ದಾರೆ. ಆದ್ರೆ ಇಂದು ಮಕ್ಕಳಿಗೆ ಇಂಥ ಮೌಲ್ಯಯುತ ಶಿಕ್ಷಕರ ಕೆಲವು ಕಡೆ ಕೊರತೆ ಇದೆ ಅಂತ ಹೇಳ್ಬೋದು. ಪ್ಯಾಷನ್, ಶಿಕ್ಷಣನ ಅಥವಾ ಶಿಕ್ಷಣ ಕೊಡುವ ವೃತ್ತಿಯನ್ನ ಪ್ಯಾಷನ್ ಆಗಿ ಬಂದವರು ಮಕ್ಕಳ ಜೀವನದಲ್ಲಿ ನಿಜವಾಗ್ಲೂ ಬಹು ದೊಡ್ಡ ಪ್ರೇರಣೆಯಾಗಿ ಕೆಲಸ ಮಾಡ್ತಾರೆ. ಧನ್ಯವಾದಗಳು.